ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ತಾನೇ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಮಲ್ಲಮ್ಮ ಅವ್ರದ್ದು. ಅದರಲ್ಲಿ ಏನು ವಿಶೇಷ ಇದೆಯಪ್ಪ ಅಂದರೆ, ಬಿಗ್ ಬಾಸ್ ಎಲ್ಲರ ತಲೆಯನ್ನ ಕೆಡಿಸ್ತಾ ಇರ್ತಾರೆ, ಎಲ್ರಿಗೂ ಟಾಸ್ಕ್ನ ಕೊಡ್ತಿರ್ತಾರೆ. ಆದರೆ ಮೊದಲ ಬಾರಿಗೆ ಬಿಗ್ ಬಾಸ್ ತಲೆಯನ್ನೇ ಕೆಡಿಸಿದ್ದಾರೆ ಮಲ್ಲಮ್ಮ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಅವರ ತಲೆಯನ್ನೇ ಕೆಡಿಸಿರೋ ಮಲ್ಲಮ್ಮ ಅವರು ಒಗಟನ್ನ ಕೇಳುವ ಮೂಲಕ ಅವರ ತಲೆಗೆನೆ ಹುಳ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕನ್ಸೆಷನ್ ರೂಮ್ಗೆ ಮಲ್ಲಮ್ಮ ಅವ್ರನ್ನ ಬಿಗ್ ಬಾಸ್ ಅವರು ಕರೆದಿದ್ದಾರೆ. ಬರೀ ಅವ್ರನ್ನ ಮಾತ್ರ ಕರೆದಿದ್ದಾರಾ, ಇಲ್ಲ ಬೇರೆ ಅವ್ರನ್ನು ಕರೆದಿದ್ದಾರಾ ಅಂತ ನಾವು ಕಾಯ್ದು ನೋಡ್ಬೇಕಾಗಿದೆ. ಮಲ್ಲಮ್ಮ ಅವ್ರನ್ನ ಒಳಗಡೆ ಕರೆದ್ಬಿಟ್ಟು ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆಯಾ ಮಲ್ಲಮ್ಮ ಅಂತ ಕೇಳಿದ್ದಾರೆ. ಅದಕ್ಕೆ ಮಲ್ಲಮ್ಮ ಅವರು ಏನು ಉತ್ತರ ಕೊಡ್ಲಿಲ್ಲ. ಆಮೇಲೆ ಇನ್ನೊಂದ್ ಸರ್ತಿ ಕೇಳಿದಾಗ ಓಕೆ ಬಿಗ್ ಬಾಸ್ ಅಂತ ಹೇಳ್ತಿದ್ದಾರೆ. ಇದ್ರಲ್ಲೇನೆ ಗೊತ್ತಾಗ್ತಿದೆ ಮಲ್ಲಮ್ಮ ಅವ್ರಿಗೆ ಈ ಕಡೆ ಭಾಷೆ ಅರ್ಥ ಆಗ್ತಿಲ್ಲ ಅಂತ. ಇದೇ ರೀತಿ ಆದ್ರೆ ಮುಂದೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಹೊಸದಾಗಿದ್ದಾಗ ಎಲ್ಲಾನು ಚೆನ್ನಾಗೇ ಇರುತ್ತೆ, ಅವರ ಮುಗ್ಧತೆ ಕೂಡ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಪದೇ ಪದೇ ಇದೇ ರೀತಿಯಾಗಿ ತಪ್ಪುಗಳ ಅವ್ರ ಕಡೆಯಿಂದ ನಡೆದ್ರೆ ಅದು ಮುಂದೆ ಅವ್ರಿಗೇನೆ ಕಷ್ಟವಾಗುತ್ತೆ ಅಂತ ಹೇಳ್ಬೋದು. ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಅವರು ಏನಾದ್ರೂ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ ಈ ಪ್ರೋಮೋದಲ್ಲಿ. ಅದಕ್ಕೆ ಮಲ್ಲಮ್ಮ ಅವರು ಏನ್ ಮಾತಾಡೋನ್ನ ಒಂದು ಒಡಪನ್ನ ಕೇಳ್ತೀನಿ ಅಂತ ಬಿಗ್ ಬಾಸ್ ಅವ್ರಿಗೇನೆ ಒಡಪನ್ನ ಕೇಳಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ಗೆನೆ ಒಬ್ರು ಕ್ವಶನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ಗೆನೆ ತಲೆಗೆ ಹುಳ ಬಿಟ್ಟಿದ್ದಾರೆ ಅಂತಾನು ಹೇಳ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ, ಮೊದಲೇನೆ ಸುದೀಪ್ ಅವರು ಹೇಳಿದ್ರು ಬಿಗ್ ಬಾಸ್ಗೆನೆ ಮಲ್ಲಮ್ಮ ಈಸ್ ಕಮ್ಮಿಂಗ್ ಬಿಗ್ ಬಾಸ್ ಅಂತ. ಅದೇ ರೀತಿಯಾಗಿ ಇಲ್ಲಿ ಆಗ್ತಾ ಇದೆ ಕೂಡ. ಮಲ್ಲಮ್ಮ ಅವರ ಮುಗ್ಧತೆ ಎಲ್ಲ ಜನರಿಗೂ ಇಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಮಲ್ಲಮ್ಮ ಎಷ್ಟು ಮುಗ್ಧರಿದ್ದಾರೋ ಅಷ್ಟೇ ಜಾಣೆ ಕೂಡ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿನ್ನಿನ ಎಪಿಸೋಡ್ಗಳಲ್ಲಿ ನೀವು ನೋಡಿರ್ಬಹುದು, ಅದರಲ್ಲಿ ಮಲ್ಲಮ್ಮ ಅವರು ಗಿಲ್ಲಿ ನಟ ಅವ್ರಿಗೇನೆ ಚಮಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಎಲ್ಲ ಕಡೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆರೀತಿದ್ದಾರೆ. ಹಾಗೇನೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮಾಳು ನಿಪ್ನಾಳ್ ಅವರು ಎಲ್ಲರ ಜೊತೆಗೆ ಬೆರೀತಾ ಇಲ್ಲ ಅನ್ನೋ ಆರೋಪ ಎಲ್ಲರ ಮುಂದೆ ಕಂಡು ಬಂತು. ಅದಕ್ಕೆ ಮಾಳು ನಿಪ್ನಾಳ್ ಅವ್ರಿಗೆ ಹೋಗಿ ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ, ನಾವೆಲ್ಲಾನು ಒಂದೇ, ನಾನು ಕೂಡ ಹಳ್ಳಿಯಿಂದನೇ ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ಸಮಜಾಯಿಸಿಯನ್ನ ಕೊಡ್ತಾ ಇದ್ರು. ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ಮಲ್ಲಮ್ಮ ಅವರು ಹೇಳ್ತಿರೋ ಮಾತಿಗೆ ಎಲ್ರು ತಲೆ ತೂಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅವರಿಗೆ ಯಾರು ಎದುರು ಕೂಡ ಮಾತಾಡ್ತಿಲ್ಲ. ಮಲ್ಲಮ್ಮ ಅವರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆರೀತಾ ಇದ್ದಾರೆ. ಯಾರ ಮನಸ್ಸಿಗೂ ನೋವು ಮಾಡ್ದಿರಾ ಅವ್ರು ಏನ್ ಮಾತಾಡ್ಬೇಕೋ ಏನ್ ಹೇಳ್ಬೇಕೋ ಅದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಟ್ ಆಗಿ ಹೇಳ್ತಿದ್ದಾರೆ. ಹಾಗೇನೆ ಎಲ್ಲರ ಜೊತೆಗೆ ಹೊಂದ್ಕೊಂಡ್ ಕೂಡ ಇದ್ದಾರೆ. ಹಾಗಂತ ಏನ್ ಎಲ್ರಿಗೂ ಫೇವರೇ ಮಾಡ್ತಾ ಇಲ್ಲ. ಅವ್ರು ಏನ್ ಮಹಾರಾಣಿ, ನಾನು ಕೂಡ ಮಹಾರಾಣಿ, ನನ್ ಮಾತು ಕೇಳ್ಬೇಕು ನೀವು ಅಂತ ಕೂಡ ಚಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ಹೇಳೋ ರೀತಿ ಯಾರ ಮನಸ್ಸಿಗೂ ನೋವನ್ನ ಉಂಟು ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಲ್ಲಮ್ಮ ಅವರು ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಅವ್ರಿಗೆ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅನ್ನೋದನ್ನ ಬಿಟ್ರೆ ಮಿಕ್ಕಿದೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಕಾಡ್ತಾರೆ ಅಂತ. ಜಗಳ ಅದು ಬಂದ್ರೆ ಅವ್ರ ವಿರುದ್ಧ ಯಾರಾದ್ರೂ ತಿರುಗಿ ಬಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋತಾರೆ ಅಂತ ಕಾಯ್ದು ನೋಡೋಣ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.